ಸಂಗ್ರಹಿಸ್ತಾ ಇರುವಂತ ದಾಖಲೆಗಳು ಎಸ್ಐಆರ್ಗೆ ರಾಜ್ಯ ಸರ್ಕಾರ ಕೌಂಟರ್ ಕೊಡ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆ ಅಂತಂದ್ರೆ ಪರಿಷ್ಕರಣೆಯ ವೇಳೆ ವೋಟರ್ ಐಡಿ ನಂಬರ್ ಅನ್ನ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡ್ತಾ ಇದೆ. ವೋಟರ್ ಐಡಿಯ ಎಪಿಕ್ ನಂಬರ್ ಅನ್ನ ರಾಜ್ಯ ಸರ್ಕಾರ ಸಂಗ್ರಹಿಸ್ತಾ ಇದೆ ಮೀಟರ್ ರೀಡರ್ಸ್ ಮುಖಾಂತರ. ಸೊ ಅಲ್ಲಿಗೆ ರಾಜ್ಯ ಸರ್ಕಾರ ಈ ಎಪಿಕ್ ನಂಬರ್ ಅನ್ನ ಸಂಗ್ರಹಿಸಿ ನಾಳೆಯ ದಿನ ಎಸ್ಐಆರ್ ಅಲ್ಲಿ ಏನಾದರೂ ಲೋಪಗಳಾದ್ರೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಗಳನ್ನ ಈ ರೂಪದಲ್ಲಿ ಸಂಗ್ರಹಿಸ್ತಾ ಇದೆಯಾ ಅನ್ನೋ ಅನುಮಾನವನ್ನು ಮೂಡ್ತಾ ಇರೋದು. ಒಂದು ಕಡೆ ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆಯೂ ಆಯಿತು, ಮತ್ತೊಂದು ಕಡೆ ಎಸ್ಐಆರ್ ವೇಳೆ ಒಂದು ವೇಳೆ ಕಾಂಗ್ರೆಸ್ನ ಆತಂಕ ಇದೆಯಲ್ಲ, ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಮಾಡಿಬಿಡ್ತಾರೆ ಅಂತ, ಅಂಥದ್ದಾಗಬಾರದು ಅನ್ನೋದಕ್ಕೆ ಮುನ್ನೆಚ್ಚರಿಕಾ ಕ್ರಮದ ರೀತಿಯಲ್ಲೂ ಇದು ಕಾಣ್ತಾ ಇದೆ. ಡಾಕ್ಯುಮೆಂಟ್ ಹೆಂಗ್ ಸಂಗ್ರಹಿಸ್ತಾ ಇದ್ದಾರೆ ಮೀಟರ್ ರೀಡರ್ಸು ಇವತ್ತಿನಿಂದ ಪ್ರತಿ ಎಸ್ಕಾಂಗಳ ವ್ಯಾಪ್ತಿಯಲ್ಲೂ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಗೃಹ ಜ್ಯೋತಿಗೆ ಲಿಂಕ್ ಆಗಿರುವಂತ ಮನೆಯಲ್ಲಿ ಆಧಾರ್ ಕಾರ್ಡು, ವೋಟರ್ ಐಡಿಯ ಎಪಿಕ್ ನಂಬರು, ಬಾಡಿಗೆ ಕರಾರು ಪತ್ರ ಇದೆಲ್ಲವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಆ ದಾಖಲೆಗಳನ್ನು ಪಡೀತಾ ಇದ್ದಾರೆ ಜನರಿಂದ. ರಾಜ್ಯ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗಿರುವಂತಹ ಆತಂಕ ಎಸ್ಐಆರ್ ಮುಖಾಂತರ ಬಿಜೆಪಿ ಆಟ ಆಡಿಬಿಡುತ್ತೆ, ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಆಟ ಆಡುತ್ತೆ ಅನ್ನುವಂಥ ಆರೋಪ ಮತ್ತು ಆತಂಕ ಕಾಂಗ್ರೆಸ್ಗಿರೋದು. ಅದಕ್ಕೋಸ್ಕರನೇ ಈ ತಂತ್ರವನ್ನ ರಾಜ್ಯ ಸರ್ಕಾರ ಮಾಡದಂಗಿದೆ. ಒಂದು ವೇಳೆ ಡಿಲೀಟ್ ಮಾಡುವಂತ ಪ್ರಯತ್ನ ಆದರೆ ಅದನ್ನು ಪತ್ತೆ ಮಾಡೋದಕ್ಕೆ ಇದು ಸಹಾಯಕ. ಮನೆ ಮನೆಯಿಂದ ವಿವರ ಸಂಗ್ರಹಿಸಿ ಫಲಾನುಭವಿಗಳ ಜಾತಿಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಫಲಾನುಭವಿಗಳು ಯಾವ ಜಾತಿಗೆ ಸೇರಿದವರು ಈ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಎಪಿಕ್ ನಂಬರ್, ವೋಟರ್ ಐಡಿ ಎಪಿಕ್ ನಂಬರ್ ಸಂಗ್ರಹಿಸ್ತಾರೆ, ಆಧಾರ್ ಕಾರ್ಡ್ನ ಡೀಟೇಲ್ ಅನ್ನು ಪಡ್ಕೊಳ್ತಾರೆ. ಒಂದು ಡೇಟಾ ರಾಜ್ಯ ಸರ್ಕಾರದ ಕೈ ಸೇರುತ್ತೆ. ಈ ಮೂಲಕ ಪ್ರತಿ ಮನೆಯ ಸರ್ವೆ ಮಾಡ್ದಂಗೆ ಆಯ್ತು. ಇದು ಪ್ರತಿ ಮನೆಗೂ ಕೂಡ ಹೋಗಿ ಸರ್ವೆ ಮಾಡ್ದಂಗೆ ಆಗತ್ತೆ. ಇಷ್ಟು ದಿನ ಗೃಹ ಜ್ಯೋತಿಗೆ ವೋಟರ್ ಐಡಿ ಕಡ್ಡಾಯ ಇರಲಿಲ್ಲ, ಈಗ ಕಡ್ಡಾಯ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಗೃಹ ಜ್ಯೋತಿ ಯೋಜನೆಗೆ ಆಧಾರ್ ಕಾರ್ಡ್ ಮಾತ್ರ ಕಡ್ಡಾಯ ಇದ್ದಿದ್ದು. ನಿಮ್ಮ ಬಳಿ ಆಧಾರ್ ನಂಬರ್ ಇದ್ದು ನೀವು ಆನ್ಲೈನಲ್ಲೇ ಅಪ್ಲೈ ಮಾಡೋದಕ್ಕೆ ಅವಕಾಶ ಇತ್ತು. ಈಗ ವೋಟರ್ ಐಡಿಯನ್ನ, ಅದರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈ ಯೋಜನೆಯನ್ನ ಆರಂಭಿಸಿದಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮೂಲಕ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು, ಆನ್ಲೈನ್ ಅಲ್ಲೇ ಆಗ್ತಾ ಇತ್ತು. ಈಗ ವೋಟರ್ ಐಡಿ ಎಪಿಕ್ ನಂಬರ್ ಸಂಗ್ರಹಿಸ್ತಾ ಇದ್ದಾರೆ. ಏನು ಉದ್ದೇಶ, ಏನು ಲೆಕ್ಕಾಚಾರ? ರಕ್ಷತ್, ಈಗ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಮತ್ತು ಅದರ ಒಂದು ಓವರಾಲ್ ಏನೇ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅದಾಗಿ ಹತ್ತತ್ರ ಒಂದು ಎರಡು ವಾರ ಆಗ್ತಾರ ನಡುವೆಯೇ ಪರಿಷ್ಕರಣೆಗೆ ಮುಂದಾಗಿದ್ದಾರೆ. ಅಂದರೆ ಪರಿಷ್ಕರಣೆಗೆ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಮೆಂಟಲಿ ಯೋಚನೆ ಅಂದರೆ ರೆಡಿಯಾಗಿರಲಿಲ್ಲ ಸರ್ಕಾರ. ಆದರೆ SIR ಪ್ರಾರಂಭ ಆಗ್ತಿದ್ದ ಹಾಗೆ SIRಗೆ ಕೌಂಟರ್ ಅನ್ನುವ ರೀತಿ ಇವತ್ತಿನಿಂದ ಏಕಾಏಕಿ ಗ್ಯಾರಂಟಿಗಳು, ಅದರಲ್ಲೂ ಗೃಹಜ್ಯೋತಿಯ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿದಾದರೆ ನಿಮಗೆ ಮನೆಗಳ ಲೆಕ್ಕ ಸಿಕ್ಕೋದಿಲ್ಲ, ಆಮೇಲೆ ಮನೆಗಳನ್ನು ತಲುಪೋದು ಕೂಡ ಕಷ್ಟ ಆಗುತ್ತೆ. ಆದರೆ ಗೃಹಜ್ಯೋತಿಯಿಂದ ಯಾವುದೇ ಮನೆಯಲ್ಲಿ ಮೀಟರ್ ಇರುತ್ತೋ ಅವರ ಮನೆಯನ್ನು ಮೀಟರ್ ರೀಡರ್ಗಳು ಕಡ್ಡಾಯವಾಗಿ ತಲುಪ್ತಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ಹಾಗಾಗಿ ಅದರ ಲೆಕ್ಕವನ್ನು ಪಕ್ಕಾ ತೆಗೆದುಕೊಳ್ಳುವಂಥದ್ದು ಸರ್ಕಾರದ ಪ್ಲಾನ್ ಅಂತ ಕಾಣಿಸ್ತಾ ಇದೆ. ಉದಾಹರಣೆಗೆ SIRನಲ್ಲಿ ಕೆಲ ಮನೆಗಳಿಗೆ ಅವರು ರೀಚ್ ಆಗೋಕ್ಕಾಗಿಲ್ಲ, ಅವರು ವೋಟರ್ ಐಡಿಯಿಂದ ಹೊರಗುಳಿಯುವಂಥ ಪ್ರಯತ್ನಗಳೇನಾದರೂ ಆದರೆ ಆ ಅಂಕಿಅಂಶ ಕೂಡ ಸರ್ಕಾರದ ಬಳಿ ಇರುತ್ತೆ. ಕಾರಣ ಯಾವ ಮನೆಯಲ್ಲಿ ಮೀಟರ್ ಇರ್ತಾರೋ ಅಲ್ಲಿ ಮೀಟರ್ ರೀಡರ್ಗಳು ಮೀಟರ್ ಇರುತ್ತೋ ಆ ಮನೆಗೆ ಮೀಟರ್ ರೀಡರ್ಗಳು ಹೋಗ್ತಾರೆ, ಪ್ರತಿ ತಿಂಗಳು ಬಿಲ್ ಕೊಡ್ತಾರೆ. ಇದೆಲ್ಲವೂ ಕೂಡ ಸಹಜವಾಗಿ ನಡೀತಾ ಇದೆ. ಅಂದರೆ ಅಕ್ಯುರೇಟ್ ಮಾಹಿತಿಯನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಈ ಪರಿಷ್ಕರಣೆಯು ಕೂಡ ಸಹಾಯ ಆಗ್ತಾ ಇದೆ. ಇದರ ಜೊತೆಗೆ ಈ ಬಾರಿ ವೋಟರ್ ಐಡಿಯ ಎಪಿಕ್ ನಂಬರನ್ನು ಕೂಡ ಕೇಳ್ತಾ ಇದ್ದಾರೆ, ಮೊಬೈಲ್ ನಂಬರನ್ನು ಕೂಡ ಕೇಳ್ತಾ ಇದ್ದಾರೆ.
ಜಾತಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಜಾತಿಯನ್ನು ಕೇಳ್ತಾ ಇರುವಂಥ ಹಿಂದಿರುವಂಥ ಉದ್ದೇಶ ಏನು? ನಮ್ಮ ಗೃಹ ಜ್ಯೋತಿಯನ್ನು ಎಸ್ ಸಿಗಳು ಎಷ್ಟು ಜನ ತೆಗೆದುಕೊಳ್ತಾ ಇದ್ದಾರೆ, ಎಸ್ ಟಿ ಎಷ್ಟು ಜನ ತೆಗೆದುಕೊಳ್ತಾರೆ, OBC ಅವರು ಎಷ್ಟು ಜನ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಅಂಕಿಅಂಶಗಳು ಮುಂದಿನ ದಿನಗಳಲ್ಲಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಜೊತೆಗೆ ಗೃಹ ಜ್ಯೋತಿ ಯೋಜನೆಯಿಂದ ಕೆಲವ್ರನ್ನ ಕಟ್ ಆಫ್ ಮಾಡಬೇಕು ಅಂತ ಹೇಳಿದರೆ ಪಾನ್ ಕಾರ್ಡ್ ನಂಬರನ್ನು ಕೂಡ ಕೇಳ್ತಾ ಇದ್ದಾರೆ. ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಆಗ್ತಾ ಇದೆ. ಒಂದು ಕಡೆ SIRನ ಆತಂಕ ಏನು ಕಾಂಗ್ರೆಸ್ಗೆ ಇತ್ತು, ಅದಕ್ಕೆ ಪರ್ಯಾಯವಾದಂಥ ಪ್ಲಾನನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ ಅನ್ನೋದು ಭಾಳ ಸ್ಪಷ್ಟ. ಹೀಗಾಗಿ ಇವತ್ತಿನಿಂದ ಗೃಹ ಜ್ಯೋತಿಯ ಪರಿಷ್ಕರಣೆ ಆರಂಭ ಆಗ್ತಾ ಇದೆ. ಮನೆ ಮನೆಗೂ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರ ವೋಟರ್ ID ನಂಬರ್ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ವೋಟರ್ಸ್ ಡಿಲೀಟ್ ಆದರೆ, ಮತಪಟ್ಟಿಯಿಂದ ಡಿಲೀಟ್ ಆದರೆ, ಒಂದು ಸರ್ಕಾರ ಸಂಗ್ರಹಿಸಿರುವಂಥ ದಾಖಲೆಯಲ್ಲಿ ಅವರ ಎಲ್ಲ ಡೀಟೇಲ್ಗಳು ಲಭ್ಯವಿದ್ದಾವೆ, ಆದರೆ SIRನಲ್ಲಿ ಅವರ ಹೆಸರುಗಳು ಕೈಬಿಟ್ಟು ಹೋಗಿದ್ದಾವೆ ಅನ್ನುವಂಥ ಒಂದು ನರೇಟಿವ್ ಸೆಟ್ ಮಾಡೋದಕ್ಕೂ ಕೂಡ ಈ ಅಂಕಿಅಂಶಗಳು ಸಹಕಾರಿಯಾಗುತ್ತೆ. ನಾಳೆ ಅದನ್ನು ಚುನಾವಣಾ ಆಯೋಗದ ಮುಂದೆ ಪ್ರಶ್ನೆ ಮಾಡ್ಬೋದು, ಅಬ್ಜೆಕ್ಷನ್ ಫೈಲ್ ಮಾಡೋದು, ಅದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ಅಥವಾ ಈ ಅಂಕಿಅಂಶವನ್ನು ಏನು ಸಂಗ್ರಹ ಮಾಡ್ತಾ ಇದ್ದಾರೆ ಅದು ಕೂಡ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ SIRಗೆ ಒಂದು ರೀತಿ ಕೌಂಟರ್ ಪ್ಲಾನ್ ಅನ್ನುವ ರೀತಿ ಗೃಹ ಜ್ಯೋತಿಯ ಪರಿಷ್ಕರಣೆಯನ್ನ ಆರಂಭ ಮಾಡಿದ್ದಾರೆ. ಸೊ ಮಾರುತೇಶ್, ಅಲ್ಲಿಗೆ SIRನ ವಿಚಾರದಲ್ಲಿ ಮೈ ಮರಿಬಾರ್ದು, ಯಾವ ಕಾರಣಕ್ಕೂ ಮೈ ಮರಿಬಾರ್ದು. ಮೈ ಮರೆತರೆ ಸೋತ್ವಿ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಬಂದಿದೆ. ಖಂಡಿತ ಅದೇ ಕಾರಣಕ್ಕಾಗಿ BLAಗಳನ್ನು ಹೆಚ್ಚು ಕಾಂಗ್ರೆಸ್ ನೇಮಕ ಮಾಡಿದೆ. ಹತ್ತಿರ 52,000ಕ್ಕೂ ಹೆಚ್ಚು BLAಗಳನ್ನು ನೇಮಕ ಮಾಡಿದ್ದಾರೆ. ಈಗ ಗೃಹ ಜ್ಯೋತಿಯ ಪರಿಷ್ಕರಣೆಯ ಮೂಲಕ ಪ್ರತಿ ಮನೆಯನ್ನು ತಲುಪಿ ಮಾಹಿತಿಯನ್ನು ಸಂಗ್ರಹಿಸಿ ಯಾರೂ ಮತಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ಡಿಲೀಟ್ ಆಗದೇ ಇರುವಂತೆ ನೋಡಿಕೊಳ್ಳೋದು. ಇನ್ನೊಂದು ಕಡೆ ಅದರಲ್ಲಿ ಜಾತಿಯ ಅಂಶವನ್ನು ಸೇರಿಸಿ ಮಾಹಿತಿಯನ್ನು ಪಡಿತಾ ಇರೋದನ್ನು ಗಮನಿಸಿದರೆ ಕಾಂಗ್ರೆಸ್ನ ಅತಿ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ ಆಗಿದೆ. ಸೊ ಆ ಒಂದು ಮತದಾರರನ್ನು ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡ್ತಾರೆ ಅಂತ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳೇ ಸ್ವತಃ ಮಾತನಾಡಿದ್ರು. ಆ ಕಾರಣಕ್ಕಾಗಿ ಆ ರೀತಿ ಆಗಬಾರದು ಅನ್ನೋದನ್ನು ತಡೆಯುವ ಸಲುವಾಗಿಯೂ ಕೂಡ ಈ ಗೃಹ ಜ್ಯೋತಿಯ ಪರಿಷ್ಕರಣೆಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ SIR ಬಗ್ಗೆ ಎಷ್ಟು ಅಲರ್ಟ್ ಇದ್ದಾರೆ ಅನ್ನೋದು ಸ್ಪಷ್ಟ. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ SIRನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಅದು ಚುನಾವಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಅನ್ನುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಕಳೆದ 6 ತಿಂಗಳಿನಿಂದಲೂ ಕೂಡ SIRನ ಬಗ್ಗೆ ಕರ್ನಾಟಕದಲ್ಲಿ ಡಿಸ್ಕಷನ್ ನಡೀತಾನೆ ಇದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ತರಬೇತಿಗಳು ನಡೆದಿದ್ದಾವೆ, ಶಾಸಕರಿಗೂ ಕೂಡ ಟ್ರೈನಿಂಗ್ ಸೆಷನ್ಸ್ ಆಗಿದ್ದಾವೆ, BLAಗಳಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ, ಹೇಗೆ ಡಿಲೀಟ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ತಡಿಬೇಕು ಅನ್ನೋದರ ಬಗ್ಗೆಯೂ ಕೂಡ ಅರಿವು ಮೂಡಿಸಲಾಗಿದೆ. ಒಟ್ಟಿನಲ್ಲಿ SIRನ್ನು ಇಷ್ಟು ಸೀರಿಯಸ್ ಆಗಿ ಸರ್ಕಾರ ತೆಗೆದುಕೊಂಡಿದೆ ಅಂದರೆ ಅದರ ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ಅವರಿಗೆ ಅರಿವಿದೆ ಅಂತ ಅರ್ಥ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ರಾಜ್ಯದಾದ್ಯಂತ ನಿನ್ನೆಯಿಂದ BLOಗಳು ಮನೆ ಮನೆಗೆ ಭೇಟಿ ಕೊಟ್ಟು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ MESನ ನಾಡದ್ರೋಹಿಗಳು ಕಿರಿಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಮರಾಠಿ ಭಾಷೆಯಲ್ಲಿ ಫಾರ್ಮ್ ಕೊಡಿ, ನಮಗೆ ಮರಾಠಿ ಭಾಷೆಯಲ್ಲಿ ಅರ್ಜಿ ಕೊಡಿ, ಹಂಗಿದ್ರೆ ಮಾತ್ರ ನಾವು ಅದನ್ನು ಫಿಲ್ಅಪ್ ಮಾಡ್ತೀವಿ, ಇಲ್ಲ ಅಂತಾದ್ರೆ ಇಲ್ಲ. ಈ ರೀತಿ ಬೆಳಗಾವಿಯಲ್ಲಿ ಕಿರಿಕ್ ಮಾಡಿದ್ದಾರೆ. MES ಮುಖಂಡ ಸುನೀಲ್ ಬಾಳೆಕುಂದ್ರಿ ಉದ್ದಟತನ ಮೆರೆದಿರೋದು. ನಮಗೆ ಫಾರ್ಮ್ ಕೊಡಬೇಕಿದ್ರೆ, ಅರ್ಜಿ ಕೊಡಬೇಕಿದ್ರೆ ನೀವು ಮರಾಠಿ ಭಾಷೆಯಲ್ಲಿ ಕೊಡಬೇಕು ಅಂತ. ಇವುಗಳಿಗೆ ಗ್ಯಾರಂಟಿ ಯೋಜನೆಯ ಅರ್ಜಿಯನ್ನ ಕನ್ನಡದಲ್ಲಿ ಭರ್ತಿ ಮಾಡೋದಕ್ಕಾಗತ್ತೆ. ಯಾಕಂತಂದ್ರೆ ದುಡ್ಡು ಬರುತ್ತೆ. ಅದರಿಂದ ದುಡ್ಡು ಬರುವಂತ ಯೋಜನೆಗೆ ಕನ್ನಡದಲ್ಲಿ ಅರ್ಜಿ ಭರ್ತಿ ಮಾಡೋದಕ್ಕಾಗತ್ತೆ ಇವುಗಳಿಗೆ. ಈಗ SIR ಮಾಡೋದಕ್ಕೆ ಹೋದಾಗ ಮರಾಠಿಯಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಯಾವ ಕಾರಣಕ್ಕೂ ಇವುಗಳಿಗೆ ಕೊಡಬಾರದು ಮರಾಠಿಯಲ್ಲಿ ಅರ್ಜಿ. ಬೇಕಿದ್ರೆ ಕನ್ನಡದಲ್ಲಿ ಭರ್ತಿ ಮಾಡಿ, ಇಲ್ಲ ಅಂತಾದ್ರೆ ಹೋಗಿ ಸಾಯ್ರಿ ಅಂತ ಬಿಟ್ಟು ಬಿಡಬೇಕು. ವೋಟರ್ ID ಇಲ್ಲ ಅಂತಾದ್ರೆ ನಾಳೆಯಿಂದ ಗ್ಯಾರಂಟಿ ಯೋಜನೆಗಳು ಸಿಗಲ್ಲ, ಹಾಳಾಗೋಗ್ಲಿ. ಇವರು ಕೇಳ್ತಾರೆ ಮರಾಠಿಯಲ್ಲಿ ಕೊಡಿ ಅಂತ. ಎಂತ ಅಹಂಕಾರ! ಕರ್ನಾಟಕದಲ್ಲಿ ಇದ್ದುಕೊಂಡು ಮರಾಠಿ ಫಾರ್ಮ್ ಕೊಡಿ, ಬೇಕಿದ್ರೆ ಫೈಲ್ ಮಾಡಿ, ಬೇಕಿದ್ರೆ ಅರ್ಜಿ ಸಲ್ಲಿಸಿ, ಇಲ್ಲ ಅಂತಾದ್ರೆ ವೋಟರ್ ID ಕಳ್ಕೊಂಡು ಎಲ್ಲಾದ್ರೂ ಹಾಳಾಗೋಗಿ. ಈ ರೀತಿ ಯೋಚನೆ ಮಾಡಬೇಕು ನಮ್ಮ ಅಧಿಕಾರಿಗಳು. माझी मागणी अशी आहे की मराठी, कन्नड, इंग्लिश तिन्ही भाषेमध्ये द्यावं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.